ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ತತ್ರ ತತ್ರ ಸ್ಥಿತೋ ವಿಷ್ಣುಃ ತತ್ತಃ ಶಕ್ತಿ ಪ್ರಬೋದಯನ್ ಏಕ ಏವ ಮಹಾಶಕ್ತಿಃ ಕುರುತೆ ಸರ್ವಮಂಜಸ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜುಫಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಭವಂತಶ್ಚ ಪ್ರಪನ್ನೋಹಂ ಭವಂತಶ್ಚ ಕೃಪಾಲವಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸಾಧಿತಾಖಿಲ ಸತ್ತತ್ವಂ ಬಾಧಿತಾಖಿಲ ದುರ್ಮತಂ ಬೋಧಿತಾಖಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಯಸ್ಯ ವಾ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೆ ತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ವಿದೋಷಭಾಶ್ಚಿಂತಿತ ಸನ್ಮನೋರಥ ಪ್ರದಸ್ಸುಧೀ ಮಂಡನ ಮಂಡನಾಯಿತಃ ಸದಾ ಮಮ ಅಜ್ಞಾನತಮೋ ವಿನಾಶಕ ಶ್ರುತೀಶ ಚಿಂತಾಮಣಿರಸ್ತು ಭೂತಿದಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯನಾಥ ಗುರುಪಾತು ಯೋಧೀರೋ ನವಚಂದ್ರಿಕಾಂ ನವಾಮೃತ ಗದಾತೀರ್ಥ ತಾಂಡವಾನಿ ವ್ಯಚೀಕೃಪತ್. ಸತ್ಯಾಭಿಘ್ನ ಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಸತ್ಯ ಪ್ರಮೋದ ಸಂಜಾತಂ ವಿದ್ವತ್ ಕುಮುದ ಬಾಂಧವಾನ್ ಹಿತೋಪದೇಶ ಕರ್ತಾರಂ ಸತ್ಯಾತ್ಮಾನಂ ಯತಿಂ ಭಜೆ. ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ವಿಷ್ಣು ಪದಶ್ರಿತ್ ಗೌವ್ರಾತೈಃ ಸ್ವಾಂತಧ್ವಾಂತ ನಿವಾರಕಃ ಶ್ರೀ ಸತ್ಯಸಂಧ ಸೂರ್ಯೋಯಂ ಭಾಸತಾಂ ನೋ ಹೃದಂಬರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸ್ತುತಿಯ ಅರ್ಥಾನುಸಂಧಾನದ ಚಿಂತನೆಯಲ್ಲಿ ನಿನ್ನೆಯ ದಿನ ನಾವು ದೇವರು ನಮ್ಮ ಮೇಲೆ ಅನುಗ್ರಹವನ್ನು ಮಾಡಬೇಕು ಅಂತಾದರೆ ನಮಗೆ ವಿಹಿತರಾದ ನಮ್ಮ ಸ್ವರೂಪವನ್ನು ಉದ್ಧಾರ ಮಾಡಿ ದೇವರು ಎಂದು ತೋರಿಸಿದ ಗುರುಗಳನ್ನು ನೋಡಿ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡಲಿ, ಈ ಸಂಸಾರದ ನೌಕೆಯನ್ನು ಪರಮಾತ್ಮ ದಾಟಿಸಲಿ ಅಂತ ಗುರುಗಳು ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ತಮ್ಮ ಗುರುಗಳ ಮುಖೇನ ಪರಮಾತ್ಮನ ಸ್ತೋತ್ರ ಮಾಡಿದ್ದರ ಚಿಂತನೆಯನ್ನು ನಾವೆಲ್ಲ ಕೇಳಲು ಗುರುಗಳ ಅನುಗ್ರಹದಿಂದ ಪ್ರಯತ್ನವನ್ನು ಮಾಡಿದ್ದೇವೆ. ಇವತ್ತು ಅದೇ ಮುಂದೆವರೆದು ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಒಬ್ಬ ಮನುಷ್ಯ ತಾನು ಮನುಷ್ಯ ಜನ್ಮವನ್ನು ಪಡೆದುಕೊಂಡ ಮೇಲೆ ಶಾಸ್ತ್ರ ಹೇಳುವಂತೆ ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ ಅಂತ ಇತ್ಯಾದಿ ಹೇಳಿದಂತೆ ಎಷ್ಟೋ ವರ್ಷಗಳ ಕಾಲ ದಾಟಿ ಬಂದ ಮೇಲೆ, ಎಷ್ಟೋ ಜೀವರಾಶಿಗಳನ್ನು ದಾಟಿ ಬಂದ ಮೇಲೆ ಪರಮಾತ್ಮ ನಮಗೆ ಕೊಡುವ ಜನ್ಮ ಅದು ಮಾನವ ಜನ್ಮ. ಮಾನವ ಜನ್ಮವನ್ನು ಕೊಟ್ಟಾಗಲೂ ಕೂಡ ಎಲ್ಲಿಯೋ ಹುಟ್ಟಿಸಲಿಲ್ಲ ಪರಮಾತ್ಮ, ಉತ್ತಮವಾದ ಬ್ರಾಹ್ಮಣ್ಯ ಜನ್ಮವನ್ನು ಕೊಟ್ಟ. ಬ್ರಾಹ್ಮಣ್ಯ ಜನ್ಮವನ್ನು ಕೊಟ್ಟಾಗಲೂ ಸದ್ವೈಷ್ಣವ ಪರಂಪರೆಯಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಅವಿಚ್ಛಿನ್ನವಾದ ಪರಂಪರೆಯಲ್ಲಿ ಬರುವ ಯೋಗ್ಯತೆಯನ್ನು ಕೊಟ್ಟಿದ್ದಾನೆ ಪರಮಾತ್ಮ. ಇಂತಹ ಸಾಧನ ಜನ್ಮವನ್ನು ಕೊಟ್ಟ ಪರಮಾತ್ಮ ಅದಕ್ಕಾಗಿ ಇನ್ನೊಂದೇನು ಅಪೇಕ್ಷೆ ಪಡಲಿಲ್ಲ. ದೇವರು
ನಿಮಗೆ ಕೊಟ್ಟ ಈ ಸಾಧನ ಜನ್ಮವನ್ನು ನೀವು ಸಾರ್ಥಕ ಮಾಡಿಕೊಳ್ಳಿ, ಸಾಧನಮಯವನ್ನಾಗಿ ಮಾಡಿಕೊಳ್ಳಿ. ಅದನ್ನು ಮಾಡದೆ ಯಾವುದೋ ಜೀವನದ ಮಧ್ಯದಲ್ಲಿ ಬಂದ ಸಂಸಾರದೇ ಶ್ರೇಷ್ಠ ಅಂತ ತಿಳಿದು ಅದರೊಳಗೆ ಹೊರಳಾಡುವಂತಹ ನಮ್ಮಂತಹ ಮೂರ್ಖರಿಗೆ ಏನಂತ ಹೇಳಬೇಕು? ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಬಂಟರಾಗಿ ಮನೆಯ ಬಾಗಿಲ ಕಾಯ್ವರೋ, ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಗೋಣ ಮೇಲಕ್ಕೆತ್ತುವರಯ್ಯ. ಕಾಡ ಬೆಳದಿಂಗಳು ಈ ಸಂಸಾರ ಕತ್ತಲೆ ಬೆಳದಿಂಗಳು. ಒಳ್ಳೆ ಹಣ ಇದೆ, ಒಳ್ಳೆ ಶ್ರೀಮಂತಿಕೆ ಇದೆ, ಶಕ್ತಿ ಇದೆ, ಯೌವನ ಇದೆ, ಆಗ ಎಲ್ಲರೂ ನನ್ನವರೇ. ಅದೇ ಸ್ವಲ್ಪ ಸಂಪತ್ತು ಹೋಗಿ ಯೌವನ ಹೋಗಿ ಮುಪ್ಪು ಬಂತೋ ರೋಗ ಬಂತೋ ದೇಹಕ್ಕೆ, ಹೆಂಡತಿಯೂ ಸಹಿತ ನಮ್ಮನ್ನ ಬಂದು ನೋಡುವುದಕ್ಕೆ ಹೇಸಿಗೊಳ್ತಾಳೆ. ಮಕ್ಕಳಂತೂ ದೂರ ಬಿಡಿ. ಇಂತಹ ಕ್ಷುದ್ರವಾದ ಸಂಸಾರದಲ್ಲಿ ಬಿದ್ದ ನಮ್ಮಂತಹ ಮೂರ್ಖರಿಗೆ ಗುರುಗಳು ಹೇಳ್ತಾರೆ, ಅದು ಶಾಶ್ವತವಲ್ಲ. ಶಾಶ್ವತವಾದದ್ದು ಪರಮಾತ್ಮನ ಪಾದಾರವಿಂದಗಳು, ಶಾಶ್ವತವಾದದ್ದು ಪರಮಾತ್ಮನ ನಾಮಸ್ಮರಣೆ, ನಿಜವಾದ ಸಂಪತ್ತು ಅದು ಪರಮಾತ್ಮನ ನಾಮಸ್ಮರಣೆ, ನಿಜವಾದ ಬಂಧುಗಳು ಅದು ಹರಿಬಂಧುಗಳು ಅನ್ನುವ ಚಿಂತನೆಯನ್ನು ನಾವು ಜೀವನದಲ್ಲಿ ಅನುಸಂಧಾನವನ್ನು ತಿಳಿದುಕೊಳ್ಳಬೇಕು ಅನ್ನುವ ಸ್ತೋತ್ರದ ಹಿನ್ನೆಲೆಯಲ್ಲಿ ಈ 2ನೇ ಶ್ಲೋಕದ ಪ್ರಾರಂಭವನ್ನು ಮಾಡ್ತಾರೆ. ಅಹಂ ಸಕ್ತ ಪೋತೆ ಭವ ಜಲದಿ ಪೋತೆ ತ್ವಯಿ ನ ವೈ ರಥ ಪಾಕೆ ಲಕ್ಷ್ಮೀ ರಮಣ ತವ ಪಾಕೆ ನಹಿ ರತಃ ತಥಾಪ್ಯಾಚಾರ್ಯಾಣಾಂ ಸುಪದದುಷಾಂ ಸನ್ಮತರತ ಸ್ವರತಜ್ಞಾನಾರ್ಯಸ್ಯ ವಿನಯಮಪಿ ನೇಯಂ ಸಮವಮಾ. ಹೇ ಲಕ್ಷ್ಮೀ ರಮಣ, ನಿನ್ನ ಪಾದಾರವಿಂದಗಳಲ್ಲಿ ಒಂದು ದಿನವೂ ಪ್ರಾಮಾಣಿಕವಾದ ಭಕ್ತಿ ಮಾಡಿ ಗೊತ್ತಿಲ್ಲ ನನಗೆ. ಆಸಕ್ತವಾದದ್ದು ನನ್ನ ಮಕ್ಕಳ ರಕ್ಷಣೆ ಆಗಬೇಕು, ನನ್ನ ಹೊಟ್ಟೆ ತುಂಬಬೇಕು, ನನ್ನ ಮಕ್ಕಳಿಗೆ ಅದನ್ನು ನಾನು ಮಾಡಿಡಬೇಕು, ಇದನ್ನು ಮಾಡಿಡಬೇಕು, ಅಷ್ಟು ಆಸ್ತಿ ಗಳಿಸ್ಬೇಕು, ಇಷ್ಟು ಆಸ್ತಿ ಗಳಿಸ್ಬೇಕು ಅನ್ನುವುದರಲ್ಲಿಯೇ ವ್ಯರ್ಥವಾಗಿ ಕಾಲಹರಣ ಮಾಡಿಬಿಟ್ನಲ್ಲ. ಯಾವುದು ಶಾಶ್ವತ ಎನ್ನುವುದು ಈ ಜೀವಕ್ಕೆ ಅರಿವೇ ಬರಲಿಲ್ಲ. ಕ್ಷುದ್ರವಾದ ಕೆಲ ಹೊತ್ತು ಮಾತ್ರ ನನ್ನಲ್ಲಿ ನನ್ನ ಜೊತೆಗೆ ನನ್ನವರಂತೆ ಇರುವವರನ್ನು ನಾನೇ ನನ್ನಕ್ಕಿಂತಲೂ ಮಿಗಿಲಾಗಿ, ನನ್ನ ಪ್ರಾಣಕ್ಕಿಂತಲೂ ಮಿಗಿಲಾಗಿ ಇನ್ನೊಂದಿಲ್ಲ ಎಂದು ತಿಳಿಬೇಕಾದ ನಾನು, ನಿನ್ನ ಪಾದಾರವಿಂದಗಳಲ್ಲಿ ರತಿಯನ್ನು ಅನುಭವಿಸಬೇಕಾದ ನಾನು, ನನ್ನಂತೆ ನನ್ನವರು ಎಂದು ಮುಸುಕು ಹಾಕಿಕೊಂಡು ಬಂದ ವ್ಯಕ್ತಿಗಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡಿಕೊಂಡನಲ್ಲ. ಹೇ ಲಕ್ಷ್ಮೀರಮಣ, ಆ ಎಲ್ಲ ವಿಧವಾದ ಕ್ಷುದ್ರ ಭಾವನೆಯನ್ನು ಬಿಡಿಸು, ಸರ್ವಶ್ರೇಷ್ಠವಾದ ನಿನ್ನ ಪಾದಾರವಿಂದಗಳಲ್ಲಿ ರತಿಯನ್ನು ಕೊಡಿಸು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಶ್ಲೋಕದ ಶಬ್ದವನ್ನು ಹೀಗೆ ಬಿಡಿಸ್ತಾ, ಅಹಂ ಸಕ್ತಃ ಪೋತೆ ಭವಜಲಧಿ ಪೋತೆ ತ್ವಯಿ ನ ವೈ ರತಃ ಪಾಕೆ ಲಕ್ಷ್ಮೀರಮಣ ತವ ಪಾಕೆ ನಹಿ ರತಃ ತಥಾಪಿ ಆಚಾರ್ಯಾಣಾಂ ಸುಖಪದಜುಷಾಂ ಸನ್ಮತರತಃ ಸ್ಮೃತ ಜ್ಞಾನಾರ್ಯಸ್ಯ ಅವಿನಯಂ ವಿನೇಯಂ ಸಮಂ ಸಮಂ ಸಮವ ಮಾಂ ಅಂತ ಈ ರೀತಿಯಾಗಿ ಇಲ್ಲಿ ನಾವು ಬಿಡಿಸ್ತಾ ಇದರ ಚಿಂತನೆಯನ್ನು ತಿಳಿದುಕೊಳ್ಳೋಣ. ಹೇ ಲಕ್ಷ್ಮೀರಮಣ, ಹೇ ಲಕ್ಷ್ಮೀಪತಿಯಾದಂತಹ ನಾರಾಯಣ, ಅಹಂ ಪೋತೆ ಸಕ್ತಃ, ಕೇವಲ ನಾನು ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಬಂಧು, ನನ್ನ ಬಳಗ ಅಂತಲ್ಲಿಯೇನೆ ರತನಾಗಿ ಬಿಟ್ಟೆ. ಭವ ಜಲಧಿ ಪೋತೆ, ಸಂಸಾರವೆಂಬಂತಹ ಈ ಸಮುದ್ರಕ್ಕೆ ನೌಕೆಯಂತೆ ಇರುವ ತ್ವಯಿ ನವೈರತಃ, ಯಾರು ನನ್ನನ್ನು ಕಷ್ಟದಿಂದ ಪಾರು ಮಾಡ್ತಾರೆ, ಪ್ರಾಮಾಣಿಕವಾದ ಅರ್ಥದಲ್ಲಿ ನನ್ನ ಕಷ್ಟದಿಂದ ಪಾರು ಮಾಡ್ತಾರೆ, ಈ ಸಂಸಾರವೆಂಬಂತಹ ಕಷ್ಟದಿಂದ ಪಾರು ಮಾಡುವಂತಹ ನಿನ್ನಲ್ಲಿ ನವೈರತಃ, ಒಂದು ದಿನವೂ ರತನಾಗಿ ಇದ್ದು ನಿನ್ನಲ್ಲಿ ಪಾದಾರವಿಂದಗಳಲ್ಲಿ ಜಪ ಮಾಡಬೇಕು, ಪೂಜೆ ಮಾಡಬೇಕು, ಪಾರಾಯಣ ಮಾಡಬೇಕು ಅಂತ ಅನಿಸ್ಲೇ ಇಲ್ಲ ಸ್ವಾಮಿ.
ಮತ್ತೆಂಥವನು ಅಹಂ ಪಾಕೇ ರತಃ, ಹೊಟ್ಟೆ ತುಂಬ ಊಟ ಬೇಕು. ದಿನಕ್ಕೊಂದು 20 ಸಲ ತಿಂದರೂ ಕೂಡ ತೃಪ್ತಿಯಾಗದೆ ಇರುವಷ್ಟು ಊಟ ಬೇಕು. ಆ ಊಟದಲ್ಲಿಯೇ ರತನಾಗಬೇಕು, ಆ ಊಟದವನ್ನು ಗಳಿಸುವುದರಲ್ಲಿ ರಥ ಆಗಬೇಕು. ನನ್ನ ಹೊಟ್ಟೆ ತುಂಬಬೇಕು, ಇದರೊಳಗೆ ರತನಾಗಿ ಬಿಟ್ನಲ್ಲ ಸ್ವಾಮಿ. ತವ ಪಾಕೇನಹಿ ರತಃ, ನಿನ್ನಲ್ಲಿ ನಿನ್ನ ಮಕ್ಕಳಾದಂತಹ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಲ್ಲಿ ಒಂದು ದಿನವೂ ರತನಾಗಲಿಲ್ಲ, ನಾಮಸ್ಮರಣೆ ಮಾಡಲಿಲ್ಲ, ಆಚಾರ್ಯರು ಬರೆದ ಗ್ರಂಥಗಳನ್ನು ಓದಲಿಕ್ಕೂ ಆಗಲಿಲ್ಲ ನನಗೆ. ಎಂತಹ ಮೂರ್ಖರು ಗೊತ್ತೇನು? ಹಿರಿಯರು ನಮ್ಮ ವಂಶ ಉದ್ಧಾರಕ್ಕಾಗಿ, ಕುಟುಂಬದ ಉದ್ಧಾರಕ್ಕಾಗಿ ಮನೆಯಲ್ಲಿ ಪುಸ್ತಕಗಳನ್ನು, ಗ್ರಂಥಗಳನ್ನು ಇಟ್ಟರೆ ಅವುಗಳನ್ನು ಮಾರಿ ರದ್ದಿಗೆ ಹಾಕುವಂತಹ ನೀಚ ಪ್ರವೃತ್ತಿಯನ್ನು ನಾವು ಮಾಡ್ತೇವೆ. ಇದು ಸರ್ವತಾ ಸಲ್ಲ, ಹಾಗೆ ಮಾಡೋದಲ್ಲ. ಇಷ್ಟೆಲ್ಲ ನೀಚಾವಸ್ಥೆಯಲ್ಲಿ ಇದ್ದರೂ ತಥಾಪಿ, ಇಷ್ಟೆಲ್ಲ ನಾನು ಉನ್ಮತ್ತವಾದ ಕಾರ್ಯಗಳನ್ನು ಮಾಡ್ತಾ ಇದ್ದರೂ ಸುಖಪದ ಜುಷಾಂ ಆಚಾರ್ಯಾಣಾಂ, ಸುಖಪದ ಜುಷಾಂ, ಸುಖ ಎಂಬ ಹೆಸರಿನಿಂದ ಕೂಡಿದ ಆಚಾರ್ಯಾಣಾಂ ಅಂದ್ರೇನರ್ಥ? ಸುಖತೀರ್ಥರೆಂಬ, ಆನಂದ ತೀರ್ಥರೆಂಬ ಹೆಸರಿನಿಂದ ಕೂಡಿದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸನ್ಮತರತ ಸಕಲ ಶ್ರುತಿಸಮ್ಮತವಾದಂತಹ ತತ್ವವಾದ, ಅಂತಹ ಶ್ರೇಷ್ಠವಾದ ದ್ವೈತ ಸಿದ್ಧಾಂತ, ಆ ಮತದಲ್ಲಿ ರತರಾದದ್ದರಿಂದ ಜ್ಞಾನಾರ್ಯಸ್ಯ, ಆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಶಿಷ್ಯರಾಗಿ ಅವರ ಗ್ರಂಥಗಳನ್ನು ಸರಿಯಾಗಿ ಅರ್ಥವನ್ನ ಮಾಡಿಕೊಂಡ ಜ್ಞಾನಾರ್ಯಸ್ಯ, ಜ್ಞಾನದಿಂದ ಪೂರಿತರಾದಂತಹ ನನ್ನ ಗುರುಗಳಾದ ಸತ್ಯಬೋಧ ತೀರ್ಥರ ವಿನೇಯಂ, ಶಿಷ್ಯನಾದದ್ದರಿಂದಲೇನೆ. ಎಷ್ಟು ಪ್ರಾಮಾಣಿಕವಾದ ವಿನಯ ನೋಡಿ. ವಿನೇಯಂ ಅಂತ ಹೇಳ್ತಾ ಅವಿನಯಂ, ನಾನು ಅವರಲ್ಲಿ ಮಾಡಬೇಕಾದಂತಹ ಪ್ರಾಮಾಣಿಕವಾದ ಭಕ್ತಿ ಪೂರ್ತಿಯಾಗಿ ಮಾಡಿದನೋ ಇಲ್ಲವೋ ಅಂತಹವನು ನಾನು. ಕೇವಲ ಪರಮಾತ್ಮ ನೀನು ನನ್ನನ್ನು ರಕ್ಷಣೆ ಮಾಡಬೇಕು ಅಂತಾದರೆ ನನ್ನ ಗುರುಗಳಾದ ಸತ್ಯಬೋಧ ತೀರ್ಥರ ಒಂದು ಮುಖವನ್ನು ನೋಡಿ ಅವರ ಮುಖಾಂತರವೇ ನನಗೆ ಅನುಗ್ರಹ ಮಾಡು ಅಂದರೆ ನನಗೆ ಯೋಗ್ಯತೆ ಬರುತ್ತೆ, ಹೊರತು ಇಲ್ಲದಿದ್ದರೆ ಯೋಗ್ಯತೆ ಬರುವುದಿಲ್ಲ. ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರಂತಹ ಮಹನೀಯ ಚರಣರು ಗಂಗೆಯನ್ನು ಕಂಡ, ಕೃಷ್ಣನನ್ನ ಒಲಿಸಿಕೊಂಡ, ರಾಮನನ್ನ ಒಲಿಸಿಕೊಂಡ ಈ ಮಹಾನುಭಾವರೇ ಈ ರೀತಿಯಾದಂತಹ ಮಾತುಗಳನ್ನಾಡಬೇಕಾದರೆ ನಮ್ಮಂತಹ ಅಧಮಾತಿ ಅಧಮರು ಯಾವ ಮಟ್ಟದ್ದರ ಚಿಂತನೆಯನ್ನು ನಾವು ಮಾಡಬೇಕು? 30-40 ಗಜದ ಒಂದು ಜಾಗಕ್ಕೆ ಯಜಮಾನ ಅಂತ ಹೇಳುವ ಪ್ರಸಂಗದಲ್ಲಿ ಇಡೀ ರಾಜ್ಯಕ್ಕೇನೆ ಯಜಮಾನ ಅಂತ ಅಹಂಕಾರದಿಂದ ಕೊಚ್ಚಿಕೊಳ್ಳುವ ನಮ್ಮಂತಹ ಅಯೋಗ್ಯರಿಗೆ ದೇವರು ಒಲಿದಾನ? ಸರ್ವಥಾ ಇಲ್ಲ. ಆ ದೇವರಲ್ಲಿ, ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡುವಾಗ ಈ ಭಾವನೆಯನ್ನು ನಾವು ಮಾಡಿಕೊಳ್ಳೋಣ. ಸ್ವಾಮಿ, ಜನ್ಮ ಕೊಟ್ಟಿ, ಬಾಯಿಂದ ಒಂದು ಬಾರಿ ನಿನ್ನ ನಾಮಸ್ಮರಣೆ ಮಾಡಲಿಕ್ಕಾಗಲಿಲ್ಲ, ಕಣ್ಣಿಂದ ನಿನ್ನ ಪ್ರತೀಕಗಳನ್ನು ನೋಡಲಿಕ್ಕಾಗಲಿಲ್ಲ, ಕಾಲಿನಿಂದ ಸಂಚಾರ ಮಾಡಲಿಕ್ಕಾಗಲಿಲ್ಲ ಸ್ವಾಮಿ ನಿನ್ನ ತೀರ್ಥಯಾತ್ರೆಗಳನ್ನು. ಆದರೂ ಇಷ್ಟೆಲ್ಲ ಮಾಡದೇ ಇದ್ದರೂ ಇಂತಹ ಸತ್ಪರಂಪರೆಯಲ್ಲಿ ಬಂದವನಾದ್ದರಿಂದ ಅನುಗ್ರಹವನ್ನು ಮಾಡು ಅಂತ ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ನಂತರದಲ್ಲಿ ರಮಾ ಕಾಮಾರಾತಿ ಕಮಲಭವನ ಶ್ಯಾಮಲತನೋ ಯದಾ ಶಕ್ತಾ ಸ್ತೋತುಂ ಜಡಮತಿರಹಂ ಕ್ವೌ ರಜಪತೆ ತಥಾಪ್ಯರ್ಘ್ಯಂ ಸಿಂಧೋರಿವ ತವ ಭವತ್ವೀಶ ಕರುಣಾ ಸಮುದ್ರೇಶಾವಾಣೀ ತವ ಹೃದಯತೋಷಾಯ ಸತತಂ. ಏನು ಪರಮಾತ್ಮನ ದಯೆ, ಏನು ಪರಮಾತ್ಮನ ಕಾರುಣ್ಯ! ಕಂಠ ಗದ್ಗದಿತವಾಗ್ತದೆ. ಯಾವ ಪರಮಾತ್ಮ ನಿರ್ನಿಮಿತ್ತಕವಾಗಿ, ನಿರಪೇಕ್ಷಕನಾಗಿ ನಾನು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳಿಗೂ ಸಾಕ್ಷಿಯಾಗಿ ಏನ್ ಪರಮಾತ್ಮನ ಕಾರುಣ್ಯವಿದೆ! ಶಾಸ್ತ್ರ ಬಿಟ್ಟಾಕಿ ಎಲ್ಲವನ್ನ ಬಿಡಿ, ಲೌಕಿಕವಾಗಿ ವಿಚಾರ ಮಾಡಿ ಸ್ವಲ್ಪ.
ನಾನು ಉಸಿರಾಟವನ್ನು ಮಾಡುವಾಗ ನನಗೆ ನನ್ನ ಮೈ ಮೇಲೆ ಪರಿವೇ ಇಲ್ಲದೇನೆ ನಾನು ರಾತ್ರಿ ಮಲಗಿದಾಗ ಎಂಥ ಮೂರ್ಖರು ಗೊತ್ತೇನೋ, ಯಾವುದೋ ಒಂದು ಹುಳ ಕಡಿತದೆ ಅಂತ ಹೇಳಿ ಒಂದು ಮಷೀನಿನ ಮೇಲೆ ಇಡುವ ಆ ಒಂದು ಲಕ್ಷ್ಯವು ಪರಮಾತ್ಮನ ಪಾದದಲ್ಲಿ ಇಡ್ಲಿಕ್ಕಾಗುವುದಿಲ್ಲ ನಮಗೆ. ನನ್ನನ್ನು ರಕ್ಷಣೆ ಮಾಡುವುದು ಒಂದು ಬೆಚ್ಚಗಿನ ಕೋಣೆಯಲ್ಲಿ ತಂಪಾದ ಗಾಳಿಯಲ್ಲಿ ನನಗೆ ಹುಳ ಕಡಿಯದಂತೆ ರಕ್ಷಣೆ ಮಾಡುವುದು ಒಂದು ಕ್ವಾಯಿಲೋ ಅಥವಾ ಒಂದು ಗುಡ್ ನೈಟೋ ಅಂತ ಹೇಳಿ ತಿಳಿದುಕೊಳ್ಳುವವರು ನಾವು. ನನಗೆ ರಾತ್ರಿಯಲ್ಲಿ ಗಾಢ ನಿದ್ರೆ ಹತ್ತಿದಾಗಲೂ ನನಗೆ ಯಾವುದರಿಂದಲೂ ಏನೂ ಆಗದಂತೆ ನನ್ನ ಮೈ ಮೇಲೆ ಎಚ್ಚರ ಇಲ್ಲದೆ ನನಗಾಗಿ ಎಚ್ಚರದಿಂದ ಕಾಯ್ತಾ ಇದ್ದಾನಲ್ಲ, ಆ ಪರಮಾತ್ಮನ ಕಾರುಣ್ಯ ಎಂಥದ್ದಿದೆ ನೋಡಿ. ಕರುಣಾ ಸಮುದ್ರ ಸ್ವಾಮಿಯವ ಅಂತಹ ನಾರಾಯಣ, ಹೇ ಸರ್ವನಿಯಾಮಕ, ಸರ್ವಕರ್ಮ ಕರ್ತೃ, ಸರ್ವಕರ್ಮ ಕಾರಯಿತೃ, ಸರ್ವಕರ್ಮ ಫಲಭೋಜಯಿತೃವಾದ ಪರಮಾತ್ಮ, ನಿನ್ನ ಕರುಣಾ ಸಮುದ್ರ, ದಯಾ ಸಾಗರ, ಅನುಗ್ರಹವನ್ನು ಮಾಡು. ಬರೇ ಅನುಗ್ರಹವನ್ನು ಮಾಡು ಅಷ್ಟೇ ಅಲ್ಲ ಸ್ವಾಮಿ, ನಾನು ಮಾಡಿದ ಏನೆಲ್ಲ ಕರ್ಮಗಳಿವೆ ಅದೆಲ್ಲ ನಿನ್ನ ಪೂಜೆ ಎಂದು ಸ್ವೀಕಾರ ಮಾಡು, ಪೂಜೆ ಎಂದು ಸ್ವೀಕಾರ ಮಾಡು ಅಂತ ಕೇಳ್ತಾ ಇದ್ದಾರೆ. ರಮ ಕಾಮಾರತಿ ಕಮಲಭವನ ಶ್ಯಾಮಲತನೋ ಯದಾ ಅಶಕ್ತಾ ಸ್ತೋತುಂ ಜಡಮತಿ ಅಹಂ ಕ್ವ ವಜ್ರಪತೆ ಕ್ವ ವ್ರಜಪತೆ ತಥಾಪಿ ಅರ್ಘ್ಯಂ ಸಿಂಧೋ ಇವ ತವ ಭವತು ಈಶ ಕರುಣಾ ಸಮುದ್ರ ಏಷಾ ವಾಣಿ ತವ ಹೃದಯ ತೋಷಾಯ ಸತತಂ. ಹೇ ಶ್ಯಾಮಲತನೋ, ಶ್ಯಾಮಲ ವರ್ಣನಾದಂತಹ ಹೇ ನಾರಾಯಣ, ವ್ರಜಪತೆ, ವ್ರಜಪತೆ ಅಂದರೆ ವ್ರಜ ಅಂದರೆ ಗೋಕುಲ, ವ್ರಜ ಅಂದರೆ ಗೋಕುಲ, ಆ ಗೋಕುಲಕ್ಕೆ ಸ್ವಾಮಿಯಾದ ರಮಾ ಲಕ್ಷ್ಮೀದೇವಿ, ಕಮಲಭವನ ಕಮಲವೇ ಆಶ್ರಯವಾಗಿ ಉಳ್ಳಂತಹ ಬ್ರಹ್ಮದೇವರು, ಕಾಮಾರಾತಿ ಕಾಮದೇವನ ಶತ್ರುವಾದ ಮನ್ಮಥನ ಶತ್ರುವಾದಂತಹ ರುದ್ರದೇವರು, ಇವರೇ ಮೊದಲಾದವರು ನಿನ್ನನ್ನು ಸ್ತೋತ್ರ ಮಾಡುವುದಕ್ಕೆ ಸಾಮರ್ಥ್ಯವುಳ್ಳವರು. ಲಕ್ಷ್ಮಿ, ಬ್ರಹ್ಮ, ರುದ್ರ ಇವರೇ ಮೊದಲಾದವರು ನಿನ್ನನ್ನು ಪ್ರಾಮಾಣಿಕವಾಗಿ ನಿನ್ನ ವ್ಯಕ್ತಿತ್ವದ, ನಿನ್ನ ಗುಣಗಳ, ನಿನ್ನ ಚಿಂತನೆಗಳನ್ನು ತಿಳಿದು ಸ್ತೋತ್ರ ಮಾಡುವುದಕ್ಕೆ ಅರ್ಹರಾದವರು. ಯದಾ ಅಶಕ್ತಃ ತದಾ ಜಡಮತಿ ಅಹಂ, ಯಾವಾಗ ನಾನು ಅಶಕ್ತ ಅಂತ ಇಡೀ ಜಗತ್ತು ನನ್ನಲ್ಲಿ ಸಿದ್ಧವಾಗಿದೆ, ಇಂತಹ ಅಶಕ್ತವಾದಂತಹ ದೇಹವನ್ನು ಇಟ್ಟುಕೊಂಡು ನಿನ್ನ ಸ್ತೋತ್ರವನ್ನು ನಾನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಅಂತಂದ್ರೆ ಏನು ಸಾಧ್ಯ? ಹೇಗೆ ಯುಕ್ತ ಅಂತ ಆಗುತ್ತದು? ಸರ್ವಥಾ ಆಗುವುದಿಲ್ಲ. ಜಡಮತಿಯಾದಂತಹ ನಾನು ನಿನ್ನನ್ನು ಸ್ತೋತ್ರ ಮಾಡುವುದಕ್ಕೆ ನನ್ನಲ್ಲಿ ಸರ್ವಥಾ ಯೋಗ್ಯತೆ ಇಲ್ಲ. ತಥಾಪಿ ಹಾಗಿದ್ದರೂ ಇಷ್ಟು ಜಡಮತಿ ಇದ್ದವನು ನಾನು, ನಿನ್ನಲ್ಲಿ ಒಂದು ದಿನವೂ ಭಕ್ತಿ ಮಾಡಿ ಗೊತ್ತಿಲ್ಲ, ಪೂಜೆ ಮಾಡಿ ಗೊತ್ತಿಲ್ಲ, ಪಾರಾಯಣ ಮಾಡಿ ಗೊತ್ತಿಲ್ಲ, ಇಷ್ಟೆಲ್ಲ ನೀಚ ಪ್ರವೃತ್ತಿ ಉಳ್ಳವನಾಗಿದ್ದರೂ ಕೂಡ ಹೇ ಕರುಣಾ ಸಮುದ್ರ, ಆಚಾರ್ಯರು ಹೇಳುವಂತೆ ಅಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರಯೇ ನಮಃ, ನನ್ನಿಂದ ಸೃಷ್ಟವಾದ ಈ ಜೀವರಾಶಿಯ ಉದ್ಧಾರ ನಾನೇ ಮಾಡ್ತೇನೆ ಅಂತ ಕಟಿಬದ್ಧನಾಗಿ ನಿಂತ ಹೇ ಸ್ವಾಮಿ, ಎಲ್ಲ ಜೀವರಾಶಿಗಳಿಗೂ ಅವರವರ ಯೋಗ್ಯತಾನುಸಾರವಾಗಿ ಬುದ್ಧಿಯನ್ನು ಕೊಟ್ಟು ಸಾಧನೆ ಮಾಡುವುದರೊಳಗೆ ರತನನ್ನಾಗಿ ಮಾಡುವಂತಹ ಹೇ ನಾರಾಯಣ ಕರುಣಾ ಸಮುದ್ರ, ಏಷಾವಾಣಿ, ನಾನು ಆಡುವ ಒಂದೊಂದು ಮಾತು ಕೂಡ ತವ ಹೃದಯ ತೋಷಾಯ ಸತತಂ. ಸ್ವಾಮಿ, ನಿನ್ನ ಪ್ರೀತಿಗೆ ಕಾರಣವಾಗಲಿ, ನಿನ್ನ ಅನುಗ್ರಹಕ್ಕೆ ಕಾರಣವಾಗಲಿ. ನಾನು ಬಾಯಿಯಿಂದ ಇನ್ನೊಬ್ಬರಿಗೆ ಬೈದೆ, ಇನ್ನೊಬ್ಬರಿಗೆ ಜಗಳ ಹಚ್ಚಿದೆ, ಇನ್ನೊಬ್ಬರಿಗೆ ಹಾಗಂದೆ ಹೀಗಂದೆ ಮಾತ್ಸರ್ಯ ಮಾಡಿದೆ, ಕಾಮ ಕ್ರೋಧ ಲೋಭ ಇವುಗಳಿಂದ ಪೂರಿತನಾದಂತಹ ನಾನು ನಿನ್ನ ಸ್ತೋತ್ರ ಮಾಡುವುದಕ್ಕೆ ಯೋಗ್ಯತೆ ಇಲ್ಲದವನು ನಾನು. ಏನೇ ಮಾಡಿದರೂ ಕೂಡ ಅದೆಲ್ಲವೂ ನಿನ್ನ ಪೂಜೆಗೆಂದು ಸ್ವೀಕಾರ ಮಾಡು, ಅನುಗ್ರಹವನ್ನು ಮಾಡು. ಈ ರೀತಿಯಾಗಿ ಪರಮಾತ್ಮನ ಸ್ತೋತ್ರದ ಚಿಂತನೆಯನ್ನು ನಾವು ಪ್ರತಿನಿತ್ಯದಲ್ಲಿಯೂ ಮಾಡಬೇಕು.
ಯಾವುದೇ ಕಾರ್ಯ ಮಾಡಬೇಕಾದ್ರೂ ನನಗೆ ಹಾಗಾಗ್ತದೆ, ಹೀಗಾಗ್ತದೆ, ಅದು ಆಗುವುದಿಲ್ಲ, ಇದು ಆಗುವುದಿಲ್ಲ, ನನ್ನ ಕಡೆಯಿಂದ ಏನಾಗ್ತದೆ ಅಂತ ಬೇಡ. ಮಾಡಿದ ಯಾವುದೇ ಕಾರ್ಯವಾಗಲಿ ಆ ಕಾರ್ಯ ಅದು ದೇವರ ಪೂಜೆಯಾಗಲಿ ಅನ್ನುವ ಪ್ರಾಮಾಣಿಕವಾದ ಚಿಂತನೆಯಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳ್ತಾ ಸತ್ಯಸಂಧರು ಇಲ್ಲಿ ಕೊನೆಗೆ ಒಂದು ಮಾತು ಹೇಳ್ತಾರೆ. ಇದು ಹೇಗೆ ಅಂದರೆ, ಸಿಂಧೋಹೋ ಅರ್ಘ್ಯಂ ಇವ, ಸಮುದ್ರಕ್ಕೆ ನಾವು ಅರ್ಘ್ಯ ಕೊಡುವಂತೆ ಆ ಕರುಣಾ ಸಮುದ್ರನಾದಂತಹ ಪರಮಾತ್ಮ ನನ್ನ ಮಾತು ಎಂಬ ಅರ್ಘ್ಯವನ್ನು ಸ್ವೀಕಾರ ಮಾಡು. ಆ ಸ್ವೀಕಾರವನ್ನು ಮಾಡಿ ಆ ಅರ್ಘ್ಯ ಯಾವುದಕ್ಕೆ ಕಾರಣವಾಗಲಿ ಅಂದ್ರೆ ನಿನ್ನ ಪ್ರೀತಿಗೆ ಕಾರಣವಾಗಲಿ ಸಾಕು. ದೇವರು ಹೃದಯ ತುಂಬಿ ಈ ಭಕ್ತ ನನ್ನವಾ ಅಂತ ಅಂದುಕೊಂಡು ಬಿಟ್ರೆ ಯಾವುದು ಕಮ್ಮಿ ನಮ್ಮಲ್ಲಿ, ಮುಟ್ಟಿದ್ದೆಲ್ಲ ಬಂಗಾರವಾಗ್ತದೆ. ಆ ಶ್ರದ್ಧೆ ನಮಗೆ ಬೇಕು, ಭಕ್ತಿ ನಮಗೆ ಬೇಕು ಅಂತ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ನಮಗೆ ಈ ಚಿಂತನೆಯಲ್ಲಿ ತಿಳಿಸಿಕೊಡುತ್ತಾರೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.